ಆ ಧರ್ಮಸ್ಥಳದ ವಿಚಾರ ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ಪಕ್ಷವು ಸತ್ಯಯಾತ್ರೆ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು, ಅಂದರೆ ಧರ್ಮಸ್ಥಳಕ್ಕೆ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿರೋದು. ಈ ಬಗ್ಗೆ ಮಾಜಿ ಸಚಿವರಾದಂತಹ ಹಾಗೂ ಶಾಸಕರಾದಂತಹ ಎ ಮಂಜು ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸತ್ಯಯಾತ್ರೆ ಅಂತ ಹಮ್ಮಿಕೊಂಡಿರುವಂಥದ್ದು ಅಂದರೆ ಏನು ಅಂದರೆ ನಿಮ್ಮ ಶಾಸಕರಾಗಿರ್ಬೋದು, ಪಕ್ಷದ ನಾಯಕರಿರ್ಬೋದು, ಎಲ್ಲ ಒಂದು ಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು, ಇದ್ರ ಬಗ್ಗೆ ಹೇಳೋದಲ್ಲ ಸರ್? ನೋಡಿ, 31ನೇ ತಾರೀಕು ಭಾನುವಾರ ಇಡೀ ರಾಜ್ಯಾದ್ಯಂತ ಪಕ್ಷದ ವಾಲಂಟಿಯರ್ ಆಗಿ ಒಂದು ಧರ್ಮಸ್ಥಳದ ಸತ್ಯಯಾತ್ರೆ ಅಂತ ಹೇಳಿ ಏನು ಮಾಡ್ತಿದ್ದಾರೆ. ಈಗ ಧರ್ಮದ ಸ್ಥಳ ಅಂದರೆ ಧರ್ಮವನ್ನು ಸ್ಥಾಪನೆ ಆಗಿರ್ತಕ್ಕಂಥ ಸ್ಥಳ ಅಂತ, ಅದಕ್ಕೆ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಅಣ್ಣಪ್ಪ ದೇವರಿರ್ಬೋದು, ಮಂಜುನಾಥ ಸ್ವಾಮಿ ಇರ್ಬೋದು. ಈಗ ನಾನು ಕೂಡ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಕೂಡ ಅದರ ಆಶೀರ್ವಾದದಿಂದನೇ, ನಿಜವಾಗ್ಲೂ ಕೂಡ ಅದರ ಒಂದು ಆಶೀರ್ವಾದದಿಂದನೇ ಹುಟ್ಟಿರ್ತಕ್ಕಂಥದ್ದು. ನಮಗೆ ನಮ್ಮ ಅವನಿಗೆ 19 ಜನ ಮಕ್ಕಳು, ನಾನು 18ನೇ. ನನಗೆಲ್ಲ ಮಕ್ಕಳು ಬದುಕ್ತಾನೆ ಇದ್ದಂಥ ಸಂದರ್ಭದಲ್ಲಿ ಅದು ಹರಕೆ ಹೊತ್ತು ಹುಟ್ಟಿರ್ತಕ್ಕಂಥದ್ದು. ಅದು ವಿಶೇಷವಾದಂಥ ಒಂದು ಶಕ್ತಿ ಇದೆ ಅದಕ್ಕೆ. ಇವತ್ತು SITನ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಅವ್ರು ತಿಳ್ಕೋಬೇಕು. ಯಾರೋ ಬಂದು ಕೊಟ್ಬಿಟ್ಟವ್ರೆ ಅವ್ನಿಗೆ SIT ಮಾಡಿ ಅಂತ ಕೊಟ್ಟಿರ್ತಕ್ಕಂಥ SIT ಮಾಡಿ, ಮತ್ತು ಅವ್ರದೇ ಪಕ್ಷದವರು ಷಡ್ಯಂತ್ರ ಇದೆ, ಎಡಪಂಥದವ್ರು ಸೇರಿದ್ದಾರೆ, ಈ ರೀತಿ ಎಲ್ಲ ಹೇಳ್ತಕ್ಕಂಥದ್ದನ್ನು ನಾವು ಪತ್ರಿಕೆಯಲ್ಲಿ ಇದರಲ್ಲಿ ನಾವು ಹೇಳಿದ್ದೀವಿ, ಕೇಳಿದ್ದೀವಿ, ನೋಡಿದ್ದೀವಿ. ಆದರೆ ಧರ್ಮಸ್ಥಳಕ್ಕೆ ಯಾರೂ ಕಳಂಕ ತರೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಧರ್ಮಸ್ಥಳದ ಆ ರೀತಿ ಇಲ್ಲವೇ ಇಲ್ಲ. SIT ಮಾಡಿ ಈಗ ನಿಜವಾದಂಥ ಇದು ಏನು ಅಂತಕ್ಕಂಥದ್ದನ್ನು ಈಗಾಗಲೇ ಯಾರನ್ನ ಕರ್ಕೊಂಡು ತಿರುಗಿಸ್ತಾ ಇದ್ದಾರೆ ಅನಾಮಿಕ, ಅವರಲ್ಲಿ ಈಗ ಗೊತ್ತಾಗಿದೆ. ಈಗ ಬಹುಶಃ ಮುಂದಿನ ದಿನಗಳಲ್ಲಿ ಇದರಲ್ಲಿ ಹಿನ್ನೆಲೆಯಲ್ಲಿ ಯಾರ್ಯಾರು ಇದ್ದಾರೆ, ಷಡ್ಯಂತ್ರ ಮಾಡಿರೋರು ಯಾರಿದ್ದಾರೆ, ಎಡಪಂಥದವ್ರು ಯಾರಿದ್ದಾರೆ, MP ಅವರು ಯಾರಿದ್ದಾರೆ, ಮಂತ್ರಿಗಳು ಯಾರಿದ್ದಾರೆ, ಅವರೆಲ್ಲೂ ಕೂಡ ಅವರು ಬರ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳೋದಿಷ್ಟೇ, ಯಾರೋ ಕೂಡ ಒತ್ತಡಕ್ಕೆ ನೀವು ಮಾಡಿರ್ತಕ್ಕಂಥದ್ದು ಇದಲ್ಲ, ಇದಕ್ಕೆ ಭಾರಿ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಇವತ್ತು ನಾವು ನಮ್ಮ ಜಿಲ್ಲೆಯಿಂದ ಹೆಚ್ಚು ಕಡಿಮೆ ಸುಮಾರು 10ರಿಂದ 15 ಸಾವಿರ ಜನ ನಾವು ನಮ್ಮ ಜಿಲ್ಲೆಯಿಂದ 31ನೇ ತಾರೀಕು ಧರ್ಮಸ್ಥಳಕ್ಕೆ ಒಂದು ಹೋಗ್ತಾ ಇದ್ದೀವಿ. ದೇವರಿಗೆ ಒಂದು ಎಲ್ಲರೂ ಒಂದು ಪೂಜೆ ಮಾಡಿ ಅರ್ಪಣೆ ಮಾಡಿ ಅಲ್ಲಿರ್ತಕ್ಕಂಥ ಶಕ್ತಿ ಬಗ್ಗೆ ನಾಡಿನ ಜನತೆಗೆ ತಿಳಿಸಕ್ಕಂಥ ಕಾರ್ಯಕ್ರಮ ಆಗುತ್ತೆ. ಸರ್, ಈಗ BJP ಅವರು ಕೂಡ ನೀವು ಹೋದ ಮಾರನೇ ಬೆಳಗ್ಗೆನೇ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿರೋದು, ರ್ಯಾಲಿಯನ್ನು ಹಮ್ಮಿಕೊಂಡಿರೋದು. ಈಗ ನೀವು ಮಿತ್ರ ಪಕ್ಷಗಳಾಗಿತ್ಕೊಂಡು ಒಟ್ಟಿಗೆ ಮಾಡ್ಬೋದಿತ್ತಲ್ವಾ? ನೋಡಿ, ಒಟ್ಟಿಗೆ ಮಾಡೋದು ನಿಜ, ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ನಾವು ಮೊದಲು ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದ ಅವರು, ಇದು ಅಷ್ಟು ಜನ ನಾವು ಅವರು ಸೇರಿ ಮಾಡಿದರೆ ಧರ್ಮಸ್ಥಳ ಇದಕ್ಕೆ ಇದು ಉಳಿಯೋಕ್ಕೆ ಕಾರಣನೇ ಇಲ್ಲ. ವ್ಯವಸ್ಥೆ ಅವ್ಯವಸ್ಥೆ ಆಗುತ್ತೆ. ಬಹುಶಃ ಅವರು ಬೇರೆ ಮಾಡೋದು, ನಾವು ಬೇರೆ ಮಾಡ್ತಕ್ಕಂಥದ್ದು ಕರೆಕ್ಟಾಗಿದೆ. ಬಹುಶಃ ಯಾಕೆ ಅಂತಂದರೆ ನಮ್ಮದು ಅದೇ ವಿಚಾರವಾಗಿ ಹೋಗಿದ್ವಿ, ಅವರು ಇದೇ ವಿಚಾರವಾಗಿ ಹೋಗ್ತಾ ಇರೋದ್ರಿಂದ ಧರ್ಮಸ್ಥಳದಕ್ಕೆ ಅಗೌರವ ತರ್ತಕ್ಕಂಥದ್ದಲ್ಲಿ ಯಾರು ಮುಂದಾಗಿದ್ದಾರೆ ಅದಕ್ಕೆ ಮಂಜುನಾಥನೇ ಅವ್ರನ್ನ ನೋಡ್ಕೋತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, DK ಶಿವಕುಮಾರ್ ಅವರು ಈ ಬಗ್ಗೆ ಷಡ್ಯಂತ್ರ ಆಗಿದೆ ಅಂತ ಹೇಳಿರುವಂಥದ್ದು, ಮತ್ತು ಏನು ಧಾರ್ಮಿಕ ಕೇಂದ್ರ ಚಾಮುಂಡಿ ಬೆಟ್ಟ ಅಲ್ಲ ಅಂತ ಹೇಳಿರುವಂಥದ್ದು, ಈ ಬಗ್ಗೆ ಹೇಳೋದಾದ್ರೆ? ನೋಡಿ, ಚಾಮುಂಡಿ ಬೆಟ್ಟ ಧಾರ್ಮಿಕ ಕೇಂದ್ರ ಅಲ್ಲ ಅಂತ ಹೇಳ್ತಕ್ಕಂಥದ್ದು DK ಶಿವಕುಮಾರ್ ಹೇಳಿಕೆ ಇದೆಯಲ್ಲ, ಅದನ್ನು ನಾನು ಒಪ್ಪಲ್ಲ. ಈ ಶುಕ್ರವಾರ ಆದ ತಕ್ಷಣ ಅದು ಪೂಜೆಗೆ DK ಶಿವಕುಮಾರ್ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ಅಥವಾ ನಾವು ಹೋಗ್ತೀವಿ. ಅವರವರ ನಂಬಿಕೆ. ಈಗ ಅವರು ಯಾವುದೋ ಒಂದು ಅಜ್ಜಯ್ಯನ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ, ನಾವೊಬ್ಬರು ನಂಬಿಕೆ ಇಟ್ಕೊಂಡಿರ್ತೀವಿ. ಆ ನಂಬಿಕೆಗೆ ಅವರವ್ರು ಬಿಟ್ಟರೆ ಅದು ಧಾರ್ಮಿಕ ಕೇಂದ್ರ ಅಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಇದು ಮೈಸೂರು ಮಹಾರಾಜರ ನಾಡ ದೇವತೆ, ಒಂದು ವಿಶೇಷವಾದಂಥ ಒಂದು ಶಕ್ತಿ ಇರ್ತಕ್ಕಂಥ ಚಾಮುಂಡಿ. ಇವತ್ತು ದಸರಾನೇ ಅದು ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಶಕ್ತಿ ಏನಿದೆ ಅನ್ನೋದನ್ನು ಅವರ ತಿಳ್ಕೊಬೇಕು. ಪುಸ್ತಕ ಅವರು ಏನು ಭಾರಿ ಚರ್ಚೆ ಒಳಗಾಗ್ತಾ ಇರುವಂಥದ್ದು, ಅಂದರೆ ಅವರು ದಸರಾನ ಉದ್ಘಾಟನೆ ಮಾಡ್ತಾ ಇರುವಂಥ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಸರ್, ಅಂದರೆ ಅವರು ಮಾಡ್ತಾ ಇರೋದನ್ನ ವಿರೋಧ ಪಕ್ಷ ಕೂಡ ಅಪೋಸ್ ಮಾಡ್ತಾ ಇರುವಂಥದ್ದು, ಈ ವಿಚಾರಕ್ಕೆ ಹೇಳೋದಾದ್ರೆ? ನೋಡಿ, ಬಾನು ಮಸ್ತಾಕ್ ಅವರು ನಿಜವಾಗ್ಲೂ ಕೂಡ ಅವ್ರಿಗೆ ಸರ್ಕಾರ ಆಹ್ವಾನ ಕೊಟ್ಟ ತಕ್ಷಣ ಅವ್ರು ರೆಫ್ಯೂಸ್ ಮಾಡಿದರೆ ಭಾರಿ ಉನ್ನತ ಮಟ್ಟಕ್ಕೆ ಹೋಗೋರು ಅವರು. ಅವ್ರಿಗೆ ಈಗ ಕೊಟ್ಟಿರ್ತಕ್ಕಂಥದ್ದು ಬಾನು ಮಸ್ತಾಕ್ಗಲ್ಲ, ಅವಾರ್ಡು ಸಿಕ್ಕಿದೆ ಅವ್ರಿಗೆ ಅಂತ ಹೇಳಿ ಬಾನು ಮಸ್ತಾಕನ್ನ ಗುರುತು ಮಾಡಿರ್ತಕ್ಕಂಥದ್ದು.
ಭಾನು ಮಸ್ತಕ್ ಅವಾರ್ಡ್ ಸಿಕ್ಕಿದ್ದು ಯಾರಿಂದ ಅಂದರೆ ಕೊಡಗಿನ ಮಹಿಳೆ ಅದು ತರ್ಜುಮೆ ಮಾಡಿರೋದ್ರಿಂದ ಇವ್ರಿಗೆ ಅವಾರ್ಡ್ ಸಿಗ್ತಾ ಬರ್ತು. ಮೊದಲು ಈ ಪುಸ್ತಕಿಗೆ ಅವಾರ್ಡ್ ಸಿಕ್ಕೇ ಇರಲಿಲ್ವಲ್ಲ. ಸೊ ದಿಸ್ ಅವಾರ್ಡ್ ರಿಯಲಿ ವರ್ತ್ ಗಿವಿಂಗ್ ಟು ಯಾರು ಟ್ರಾನ್ಸ್ಲೇಟ್ ಮಾಡಿದಾರೋ ಅವ್ರಿಗೆ ಸಿಗಬೇಕೇ ಹೊರತು ನಾಟ್ ಭಾನು ಮಸ್ತಾಜ್ಗೆ. ಭಾನು ಮಸ್ತಾಜ್ ಇಸ್ ವೆರಿ ಗುಡ್ ರೈಟರ್, ಅದ್ರ ಬಗ್ಗೆ ನಂದು ಯಾವುದೂ ಇದೇನಿಲ್ಲ. ಬಟ್ ಇವರು ಕುಂಕುಮ ಅರಿಶಿಣದ ಬಗ್ಗೆ ಇದ್ರ ಬಗ್ಗೆ ವಿರೋಧ ಮಾಡಿದವರು ಇವತ್ತು ಕುಂಕುಮ ಅರಿಶಿಣನೇ ಹಾಕುವಂಥ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಂದರೆ ಹಿಂದೂ ಸಂಸ್ಕೃತಿಯ ಒಂದು ಶಕ್ತಿ, ಧಾರ್ಮಿಕ ಶಕ್ತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈಗ ಯಾವ ಮುಖ ಎತ್ಕೊಂಡು ಅರಿಶಿಣ ಮತ್ತು ಕುಂಕುಮ ಹಾಕ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಥ್ಯಾಂಕ್ ಯು. ಇದಿಷ್ಟು ಅರಕಲಗೂಡು ಶಾಸಕರಾದಂತಹ ಎ ಮಂಜು ಅವರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಶಶಿಕುಮಾರ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ 8 ಬೆಂಗಳೂರು.